ಇನ್ನು ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ವರುಣನ ಆರ್ಭಟಕ್ಕೆ ರಾಜ್ಯಾದ್ಯಂತ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಗಾವಿ, ಧಾರವಾಡ, ಕಲಬುರಗಿ, ಬೀದರ್ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಮಳೆಯಿಂದ ಅಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿರೋದು. ಅದರಲ್ಲೂ ನಿನ್ನೆಯಿಂದಲೂ ಕೂಡ ಒಂದಿಷ್ಟು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬಹಳ ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲಿ ನಿನ್ನೆಯೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿತ್ತು. ಜೊತೆಗೆ ನಾಳೆಯೂ ಕೂಡ, ಅಂದರೆ ಇವತ್ತು ಶಾಲಾ ಕಾಲೇಜುಗಳಿರಲಿಲ್ಲ, ನಾಳೆನೂ ಕೂಡ ಇರಲ್ಲ, ರಜೆ ಅಂತೂ ಇದ್ದೇ ಇರುತ್ತೆ. ಯಾಕೆ ಅಂತ ಹೇಳಿದರೆ ನಿರಂತರವಾಗಿ ಮಳೆ ಸುರಿತಾ ಇದೆ. ಜೊತೆಗೆ ಯಾದಗಿರಿ, ಕಲಬುರಗಿ, ವಿಜಯಪುರದಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರೋದು. ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಹಾಗಾಗಿನೇ ವಿಶ್ವವಿಖ್ಯಾತ ಜೋಗ ಜಲಪಾತವೂ ಕೂಡ ತುಂಬಿ ಹರಿತಾ ಇದೆ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ನಿರಂತರವಾಗಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಜನಜೀವನ ಅಸ್ತವ್ಯಸ್ತವಾಗಿರೋದು. ಅದರಲ್ಲೂ ನಿರಂತರ ಮಳೆಗೆ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಭರ್ತಿಯಾಗಿದ್ದಾವೆ. ಯರಗೋಳ ಗ್ರಾಮದ ಕೆರೆ ಕೋಡಿ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರಲ್ಲೂ ಒಂದಿಷ್ಟು ಜಿಲ್ಲೆಗಳಲ್ಲಂತೂ ರಸ್ತೆಗಳು ಕೆರೆಗಳ ರೀತಿಯಲ್ಲಿ ಆಗಿಬಿಟ್ಟಿದ್ದಾವೆ. ಮಕ್ಕಳನ್ನೆಲ್ಲ ಶಾಲೆ ಕಳಿಸೋದಕ್ಕೆ ಭಯ ಪಡುವಂಥ ಪರಿಸ್ಥಿತಿ ಇತ್ತು. ಹಾಗಾಗಿನೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಒಂದು ಒಳ್ಳೆಯ ವಿಚಾರ ಏನು ಅಂತ ಅಂದರೆ ಎಲ್ಲ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಸೊ ಮುಂದಿನ ಬೇಸಿಗೆಗೆ ರೈತರಿಗೆ ಕಷ್ಟ ಆಗಲ್ಲ, ನೀರಿನ ಅಭಾವ ಆಗಲ್ಲ ಅನ್ನೋ ಒಂದು ಭರವಸೆ ಅಂತೂ ಇದೆ, ಒಂದು ನಂಬಿಕೆ ಇದೆ. ಇದರ ಜೊತೆಗೆ ಮಲ್ಲಿಕಾರ್ಜುನ ದೇವಾಲಯದ ದೃಶ್ಯಾವಳಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬೀದರ್ನಲ್ಲಿರುವಂಥ ಮಲ್ಲಿಕಾರ್ಜುನ ದೇವಾಲಯ ಆಲ್ಮೋಸ್ಟ್ ಮುಳುಗು ಹೋಗ್ಬಿಟ್ಟಿದೆ. ಅಷ್ಟು ಮಳೆ. ಡ್ಯಾಮ್ಗಳೆಲ್ಲ ಭರ್ತಿ ಆಗಿರೋದು, ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜನ ಎಲ್ಲಿ ಹೋಗೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ. ಮನೆಯಿಂದ ಹೊರಗಡೆ ಬರೋದಕ್ಕೆ ಭಯ ಪಡ್ತಾ ಇದ್ದಾರೆ. ಯಾದಗಿರಿಯ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಬೆಳಗಾವಿ ದೃಶ್ಯವನ್ನು ನೋಡಬಹುದು. ಅದಾದ ನಂತರ ಧಾರವಾಡದಲ್ಲಂತೂ ನಿರಂತರವಾಗಿ ಮಳೆ. ಇನ್ನು ಚಿಕ್ಕೋಡಿಯಲ್ಲಂತೂ ಹಳ್ಳ ಕೊಳ್ಳಗಳೆಲ್ಲವೂ ಕೂಡ ಭರ್ತಿ ಆಗಿದ್ದಾವೆ. ಯಾದಗಿರಿ ದೃಶ್ಯ ನೋಡಿ, ಅಲ್ಲಿ ಅದು ರಸ್ತೆಯಲ್ಲಿ ಒಳ್ಳೆ ಈ ಕೆರೆಯಲ್ಲಿ ನೀರಿರ್ತಲ್ಲ ಹಂಗೆ ನಿಂತ್ಕೊಂಡಿದೆ. ಸೊ ಅದೇ ನೀರಲ್ಲಿ ಓಡಾಡುವಂಥ ಪರಿಸ್ಥಿತಿ. ಇನ್ನು ಬೆಳಗಾವಿಯಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳೇ ಮುಳುಗಡೆ ಆಗಿ ಹೋಗ್ಬಿಟ್ಟಿದ್ದಾವೆ. ಮಹಾರಾಷ್ಟ್ರದಲ್ಲಿ ಹೆಂಗೆ ವಾತಾವರಣ ಇರುತ್ತೋ ಅದು ಬೆಳಗಾವಿ ಕೂಡ ತಟ್ಟುತ್ತೆ ಅನ್ನೋ ಮಾತಿದೆ. ಸೊ ಹಾಗೆ ಆಗಿದೆ ಈ ಬಾರಿಯೂ ಕೂಡ. ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರ ಪರಿಣಾಮ ಇಡೀ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ.